ರಾಜ್ಯದಲ್ಲಿ ಮತ್ತೆ ಸಂಪುಟ ಪುನರಚನೆ ಚರ್ಚೆ ಶುರುವಾಗಿದೆ. ಸಂಪುಟ ಪುನರಚನೆ ಬಗ್ಗೆ ಹೈಕಮಾಂಡ್ ಜೊತೆ ಮಾತಾಡ್ತೇನೆ ಅಂತ ಸಿಎಂ ಹೇಳಿದ್ದಾರೆ. ಯಾಕಂದರೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಿಮಗೆ ಹೇಳಿದ್ದೆ, ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ಅರೆಸ್ಟ್ ಆಗುವಂಥ ಸಾಧ್ಯತೆಗಳು 99.9999% ಇಲ್ಲ. ಅಕ್ಕಪಕ್ಕದವರೇನೋ ಆಗ್ಬೋದೇನೋ, ಸಿದ್ದರಾಮಯ್ಯನವ್ರನ್ನ ಎಲ್ಲೂ ಫೋನಿಗೆ ಹಾಕೋಕ್ಕೆ ಆಗ್ತಾ ಇಲ್ಲ, ಇಡಿಗೂ ಆಗ್ತಾ ಇಲ್ಲ, ಅವ್ರಿಗೂ ಆಗ್ತಾ ಇಲ್ಲ, ಯಾರಿಗೂ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾನು ಆರಂಭದಿಂದ ಹೇಳ್ತಾ ಇದ್ದೆ, ಸಿದ್ದರಾಮಯ್ಯನವರು ಸಿಕ್ಕಾಕೊಳ್ಳೋದಿಲ್ಲ ನೋಡ್ರಿ ಇದರಲ್ಲಿ ಅಂತ. ಹಾಗಾಗಿ ಸಿದ್ದರಾಮಯ್ಯ ಈಗ ಸ್ವಲ್ಪ ನಿರಾಳಾಗಿದ್ದಾರೆ. ಹೌದಾ, ಆಗಿದ್ರೆ ಮಾಡೋಣ, ಹೈಕಮಾಂಡ್ಗೆ ಕೇಳ್ತೀನಿ ಸಂಪುಟ ಪುನರಚನೆ ಬಗ್ಗೆ ಸುಳಿವು ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಕೇಳಿಸ್ಕೊಂಡು ಹೊಸ ವರ್ಷದಲ್ಲಿ ಹೊಸ ಸಂಪುಟ ಏನಾದರೂ ಆಗುತ್ತಾ ಸಚಿವರ ಸಂಪುಟ ಪುನರಚನೆ? ಇಲ್ಲ, ಹೈಕಮಾಂಡ್ ಜೊತೆ ಹೊಸ ವರ್ಷದಲ್ಲಿ ಹೊಸ ಸಂಪುಟ ಏನಾದರೂ ಆಗುತ್ತಾ ಸಚಿವರ ಸಂಪುಟ ಪುನರಚನೆ? ಇಲ್ಲ, ಹೈಕಮಾಂಡ್ ಜೊತೆ ಹೊಸ ವರ್ಷದಲ್ಲಿ ಹೊಸ ಸಂಪುಟ ಏನಾದರೂ ಆಗುತ್ತಾ ಸಚಿವರ ಸಂಪುಟ ಪುನರಚನೆ? ಇಲ್ಲ, ಹೈಕಮಾಂಡ್ ಜೊತೆ ಹೊಸ ವರ್ಷದಲ್ಲಿ ಹೊಸ ಸಂಪುಟ ಏನಾದರೂ ಆಗುತ್ತಾ ಸಚಿವರ ಸಂಪುಟ ಪುನರಚನೆ? ಇಲ್ಲ, ಹೈಕಮಾಂಡ್ ಜೊತೆ. ಓಕೆ, ಒಂದು ವೇಳೆ ಸಂಪುಟ ಪುನರಚನೆ ಆದರೆ ಈಗ ಭಾಳ ಮುಖ್ಯವಾಗಿ ಏನಪ್ಪ ಅಂತಂದರೆ ಮೂಡಾದಿಂದ ಬಹುತೇಕ ಫ್ರೀ ಆದಂಗೆ ಕಾಣ್ತಾ ಇದೆ ಸಿದ್ದರಾಮಯ್ಯನವರು. ಅದರಿಂದ ಫ್ರೀ ಆದರೆ ಅವರು ಸ್ವಲ್ಪ ತಮ್ಮ ಆಡಳಿತಕ್ಕೆ ಸ್ವಲ್ಪ ಚುರುಕು ಮುಟ್ಟಿಸ್ಬೋದು. ಆಡಳಿತಕ್ಕೆ ಚುರುಕು ಮುಟ್ಟಿಸ್ಬೇಕು ಅಂದರೆ ಹೊಸಬರು ಬರ್ತಾ ಇರಬೇಕು. ಯಾರೆಲ್ಲ ಇದ್ದಾರೆ ಚಾತಕ ಪಕ್ಷಗಳಿಂದ ಕಾಯುವವರು? KM ಶಿವಲಿಂಗೇಗೌಡರು ಅರಸೀಕೆರೆ MLA, ಈ ಹಿಂದೆ JDS ಅಲ್ಲಿದ್ದರು, ಈ ಬಾರಿ ಕಾಂಗ್ರೆಸ್ಗೆ ಬಂದು ಗೆದ್ದಿದ್ದಾರೆ. BK ಹರಿಪ್ರಸಾದ್ ಅವರನ್ನು ಮಾಡಲೇಬೇಕಾಗುತ್ತೆ, ಯಾಕಂದರೆ ಕಳೆದ ಬಾರಿ ಅವರು ಭಾಳ ಕೋಪದಲ್ಲಿದ್ದರು, ಊರು ಹೇಳ್ಕೊಂಬಂದಿದ್ರು. ಆಮೇಲೆ ಮೂಡಾ ಸಂದರ್ಭದಲ್ಲೂ ಕೂಡ ಅವರನ್ನು ಬಾಯಿ ಮುಚ್ಚಿಸಿದ್ದು ಸಿದ್ದರಾಮಯ್ಯನವರು ಮನೆಗೆ ಕರೆಸಿ ಮಾತಾಡಿ ಎಲ್ಲ ಮಾಡೋಣ ಅಂತ ಮಾತಾಡಿದ್ದಾರೆ. ಅನಿಲ್ ಚಿಕ್ಕಮಾದು ಅವರ ಮಗ HD ಕೋಟೆ, ಆದರೆ ಅವತ್ತೊಮ್ಮೆ ಹೇಳಿದಾಗ ಇಲ್ಲ ಚಿಕ್ಕಮಾದು ಹಂಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದರು. B ನಾಗೇಂದ್ರ ಬಳ್ಳಾರಿ, ಆಲ್ರೆಡಿ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಜೈಲಿಗೆಲ್ಲ ಹೋಗಿ ಬಂದಿದ್ದರು, ಅವ್ರಿಗೆ ಸೇರಿಸ್ತೀವಿ ಅಂತ ಹೇಳಿದ್ದಾರೆ. T ರಘುಮೂರ್ತಿ ಚಳ್ಳಕೆರೆ, ಆಮೇಲೆ ವಿಜಯಾನಂದ ಕಾಶಪ್ಪನವರು ಹುನಗುಂದ MLA, ಯಾಕಂದರೆ ಅವ್ರಿಗೆ 2A ವಿಚಾರದಲ್ಲಿ ಸರ್ಕಾರವನ್ನು ಬಚಾವ್ ಮಾಡಿದ್ದೆ ಅವರು. ವಿನಯ್ ಕುಲಕರ್ಣಿ ಧಾರವಾಡ, BR ಪಾಟೀಲ್ ಆಳಂದ MLA, DK ಸಂಗಮೇಶ್ ಭದ್ರಾವತಿಯಿಂದ, ಅಜಯ್ ಸಿಂಗ್ ಜೇವರ್ಗಿಯಿಂದ, ಸಿಗಲೇ ಇಲ್ಲ ಪಾಪ ಅಜಯ್ ಸಿಂಗ್ಗೆ, ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರದಿಂದ, ಅಶೋಕ್ ಪಟ್ಟಣ್ ಅವತ್ತು ಕೂಲಿಂಗ್ ಗ್ಲಾಸ್ ಹಾಕಿ ಹೇಳಿದ್ದಾರೆ ನಾನು ನೆಕ್ಸ್ಟ್ ಹಾಗೆ ಆಗ್ತೀನಿ ಅಂತೇಳಿ, ಪಾಪ ಆಗಲೇ ಇಲ್ಲ ಇಲ್ಲಿ. PM ನರೇಂದ್ರ ಸ್ವಾಮಿ ಮಳವಳ್ಳಿ, ಆದರೆ ಇವರ ಮೇಲೆ ಒಂದು ಆರೋಪವನ್ನು ಇವತ್ತು ಮಾಡಿದ್ದಾರೆ ಅನ್ನದಾನಿ, ಅದು ಮುಳುವಾಗ್ಬೋದೋ ಗೊತ್ತಿಲ್ಲ. ಇದಕ್ಕೆ ರಿಯಾಕ್ಷನ್ಸ್ ಬಂದಿಲ್ಲ ನರೇಂದ್ರ ಸ್ವಾಮಿ ಅವರ ಮೇಲೆ. ಅಂದರೆ ಐಶ್ವರ್ಯ ಗೌಡ ಏನು ಚಿನ್ನದ ವಹಿವಾಟು ಏನು ಮಾಡ್ತಾರೆ ಅದರ ದುಡ್ಡಲ್ಲಿ ಇವ್ರಿಗೂ ಸಿಕ್ಕಿದೆ ಪಾಲು ಅಂತೇಳಿ ಒಂದು ಆರೋಪ ಕೇಳಿ ಬಂದಿದೆ, ಉತ್ತರ ಸಿಕ್ಕಿಲ್ಲ. ಇನ್ನು M ಕೃಷ್ಣಪ್ಪ ಅಥವಾ ಪ್ರಿಯಾಕೃಷ್ಣ, ಲಕ್ಷ್ಮಣ್ ಸವದಿ ಅಥಣಿಯಿಂದ ಕೊಡಲೇಬೇಕಾಗತ್ತೆ ಒಂದಲ್ಲ ಒಂದು ರೀತಿ, ಯಾಕಂದರೆ BJPಯಿಂದ ಬಂದಿದ್ದಾರೆ, ಇಲ್ಲಾಂದರೆ ವಾಪಸ್ ಹೋಗ್ತಾರೆ. M ಕೃಷ್ಣಪ್ಪ ವಿಜಯನಗರ ಬೆಂಗಳೂರು ಸಿಟಿ, ಪುಟ್ಟರಂಗಶೆಟ್ಟಿ ಚಾಮರಾಜನಗರ, SN ನಾರಾಯಣ ಸ್ವಾಮಿ ಇವರು ಕೂಡ ಅನೇಕ ಬಾರಿ ಹೇಳಿದ್ದಾರೆ ನಾವು ರೆಡಿ ಇದ್ದೀವಿ ಅಂತೇಳಿ ಬಂಗಾರಪೇಟೆಯಿಂದ, TD ರಾಜೇಗೌಡರು ಶೃಂಗೇರಿಯಿಂದ, ಇವ್ರದ್ದೆಲ್ಲ ಹೆಸರು ರೇಸಲ್ಲಿದೆ. ಓಕೆ, ರಾಜ್ಯದಲ್ಲಿ ಮತ್ತೆ ಸಂಪುಟ ಪುನರಚನೆ ಚರ್ಚೆ ಶುರುವಾಗಿದೆ. ಸಂಪುಟ ಪುನರಚನೆ ಬಗ್ಗೆ ಹೈಕಮಾಂಡ್ ಜೊತೆ ಮಾತಾಡ್ತೇನೆ ಅಂತ ಸಿಎಂ ಹೇಳಿದ್ದಾರೆ. ಯಾಕಂದರೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಿಮಗೆ ಹೇಳಿದ್ದೆ, ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ಅರೆಸ್ಟ್ ಆಗುವಂಥ ಸಾಧ್ಯತೆಗಳು 99.9999% ಇಲ್ಲ. ಅಕ್ಕಪಕ್ಕದವರೇನೋ ಆಗ್ಬೋದೇನೋ, ಸಿದ್ದರಾಮಯ್ಯನವ್ರನ್ನ ಎಲ್ಲೂ ಫೋನಿಗೆ ಹಾಕೋಕ್ಕೆ ಆಗ್ತಾ ಇಲ್ಲ, ಇಡಿಗೂ ಆಗ್ತಾ ಇಲ್ಲ, ಅವ್ರಿಗೂ ಆಗ್ತಾ ಇಲ್ಲ, ಯಾರಿಗೂ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾನು ಆರಂಭದಿಂದ ಹೇಳ್ತಾ ಇದ್ದೆ, ಸಿದ್ದರಾಮಯ್ಯನವರು ಸಿಕ್ಕಾಕೊಳ್ಳೋದಿಲ್ಲ ನೋಡ್ರಿ ಇದರಲ್ಲಿ ಅಂತ. ಹಾಗಾಗಿ ಸಿದ್ದರಾಮಯ್ಯ ಈಗ ಸ್ವಲ್ಪ ನಿರಾಳಾಗಿದ್ದಾರೆ. ಹೌದಾ, ಆಗಿದ್ರೆ ಮಾಡೋಣ, ಹೈಕಮಾಂಡ್ಗೆ ಕೇಳ್ತೀನಿ ಸಂಪುಟ ಪುನರಚನೆ ಬಗ್ಗೆ ಸುಳಿವು ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಕೇಳಿಸ್ಕೊಂಡು ಹೊಸ ವರ್ಷದಲ್ಲಿ ಹೊಸ ಸಂಪುಟ ಏನಾದರೂ ಆಗುತ್ತಾ ಸಚಿವರ ಸಂಪುಟ ಪುನರಚನೆ? ಇಲ್ಲ, ಹೈಕಮಾಂಡ್ ಜೊತೆ ಹೊಸ ವರ್ಷದಲ್ಲಿ ಹೊಸ ಸಂಪುಟ ಏನಾದರೂ ಆಗುತ್ತಾ ಸಚಿವರ ಸಂಪುಟ ಪುನರಚನೆ? ಇಲ್ಲ, ಹೈಕಮಾಂಡ್ ಜೊತೆ ಹೊಸ ವರ್ಷದಲ್ಲಿ ಹೊಸ ಸಂಪುಟ ಏನಾದರೂ ಆಗುತ್ತಾ ಸಚಿವರ ಸಂಪುಟ ಪುನರಚನೆ? ಇಲ್ಲ, ಹೈಕಮಾಂಡ್ ಜೊತೆ ಹೊಸ ವರ್ಷದಲ್ಲಿ ಹೊಸ ಸಂಪುಟ ಏನಾದರೂ ಆಗುತ್ತಾ ಸಚಿವರ ಸಂಪುಟ ಪುನರಚನೆ? ಇಲ್ಲ, ಹೈಕಮಾಂಡ್ ಜೊತೆ. ಓಕೆ, ಒಂದು ವೇಳೆ ಸಂಪುಟ ಪುನರಚನೆ ಆದರೆ ಈಗ ಭಾಳ ಮುಖ್ಯವಾಗಿ ಏನಪ್ಪ ಅಂತಂದರೆ ಮೂಡಾದಿಂದ ಬಹುತೇಕ ಫ್ರೀ ಆದಂಗೆ ಕಾಣ್ತಾ ಇದೆ ಸಿದ್ದರಾಮಯ್ಯನವರು. ಅದರಿಂದ ಫ್ರೀ ಆದರೆ ಅವರು ಸ್ವಲ್ಪ ತಮ್ಮ ಆಡಳಿತಕ್ಕೆ ಸ್ವಲ್ಪ ಚುರುಕು ಮುಟ್ಟಿಸ್ಬೋದು. ಆಡಳಿತಕ್ಕೆ ಚುರುಕು ಮುಟ್ಟಿಸ್ಬೇಕು ಅಂದರೆ ಹೊಸಬರು ಬರ್ತಾ ಇರಬೇಕು. ಯಾರೆಲ್ಲ ಇದ್ದಾರೆ ಚಾತಕ ಪಕ್ಷಗಳಿಂದ ಕಾಯುವವರು? KM ಶಿವಲಿಂಗೇಗೌಡರು ಅರಸೀಕೆರೆ MLA, ಈ ಹಿಂದೆ JDS ಅಲ್ಲಿದ್ದರು, ಈ ಬಾರಿ ಕಾಂಗ್ರೆಸ್ಗೆ ಬಂದು ಗೆದ್ದಿದ್ದಾರೆ. BK ಹರಿಪ್ರಸಾದ್ ಅವರನ್ನು ಮಾಡಲೇಬೇಕಾಗುತ್ತೆ, ಯಾಕಂದರೆ ಕಳೆದ ಬಾರಿ ಅವರು ಭಾಳ ಕೋಪದಲ್ಲಿದ್ದರು, ಊರು
ಹೇಳ್ಕೊಂಬಂದಿದ್ರು. ಆಮೇಲೆ ಮೂಡ ಸಂದರ್ಭದಲ್ಲೂ ಕೂಡ ಅವರನ್ನು ಬಾಯಿ ಮುಚ್ಚಿಸಿದ್ದು ಸಿದ್ದರಾಮಯ್ಯನವರು ಮನೆಗೆ ಕರೆಸಿ ಮಾತಾಡಿ ಎಲ್ಲ ಮಾಡೋಣ ಅಂತ ಮಾತಾಡಿದ್ದಾರೆ. ಅನಿಲ್ ಚಿಕ್ಕಮಾದು ಅವರ ಮಗ ಎಚ್ ಡಿ ಕೋಟೆ, ಆದರೆ ಅವತ್ತೊಮ್ಮೆ ಹೇಳಿದಾಗ ಇಲ್ಲ ಚಿಕ್ಕಮಾದು ಹಂಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದರು. ಬಿ ನಾಗೇಂದ್ರ ಬಳ್ಳಾರಿ ಆಲ್ರೆಡಿ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಜೈಲಿಗೆಲ್ಲ ಹೋಗಿ ಬಂದಿದ್ದರು, ಅವ್ರಿಗೆ ಸೇರಿಸ್ತೀವಿ ಅಂತ ಹೇಳಿದ್ದಾರೆ. ಟಿ ರಘುಮೂರ್ತಿ ಚಳ್ಳಕೆರೆ, ಆಮೇಲೆ ವಿಜಯಾನಂದ ಕಾಶಪ್ಪನವರು ಹುನಗುಂದ MLA, ಯಾಕಂದರೆ ಅವ್ರಿಗೆ 2A ವಿಚಾರದಲ್ಲಿ ಸರ್ಕಾರವನ್ನು ಬಚಾವ್ ಮಾಡಿದ್ದೆ ಅವರು. ವಿನಯ್ ಕುಲಕರ್ಣಿ ಧಾರವಾಡ, BR ಪಾಟೀಲ್ ಆಳಂದ MLA, DK ಸಂಗಮೇಶ್ ಭದ್ರಾವತಿಯಿಂದ, ಅಜಯ್ ಸಿಂಗ್ ಜೇವರ್ಗಿಯಿಂದ, ಸಿಗಲೇ ಇಲ್ಲ ಪಾಪ ಅಜಯ್ ಸಿಂಗ್ಗೆ, ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರದಿಂದ, ಅಶೋಕ್ ಪಟ್ಟಣ್ ಅವತ್ತು ಕೂಲಿಂಗ್ ಗ್ಲಾಸ್ ಹಾಕಿ ಹೇಳಿದ್ದಾರೆ ನಾನು ನೆಕ್ಸ್ಟ್ ಹಾಗೆ ಆಗ್ತೀನಿ ಅಂತೇಳಿ, ಪಾಪ ಆಗಲೇ ಇಲ್ಲ ಇಲ್ಲಿ. PM ನರೇಂದ್ರ ಸ್ವಾಮಿ ಮಳವಳ್ಳಿ, ಆದರೆ ಇವರ ಮೇಲೆ ಒಂದು ಆರೋಪವನ್ನು ಇವತ್ತು ಮಾಡಿದ್ದಾರೆ ಅನ್ನದಾನಿ, ಅದು ಮುಳುವಾಗ್ಬೋದೋ ಗೊತ್ತಿಲ್ಲ. ಇದಕ್ಕೆ ರಿಯಾಕ್ಷನ್ಸ್ ಬಂದಿಲ್ಲ ನರೇಂದ್ರ ಸ್ವಾಮಿ ಅವರ ಮೇಲೆ. ಅಂದರೆ ಐಶ್ವರ್ಯ ಗೌಡ ಏನು ಚಿನ್ನದ ವಹಿವಾಟು ಏನು ಮಾಡ್ತಾರೆ ಅದರ ದುಡ್ಡಲ್ಲಿ ಇವ್ರಿಗೂ ಸಿಕ್ಕಿದೆ ಪಾಲು ಅಂತೇಳಿ ಒಂದು ಆರೋಪ ಕೇಳಿ ಬಂದಿದೆ, ಉತ್ತರ ಸಿಕ್ಕಿಲ್ಲ. ಇನ್ನು M ಕೃಷ್ಣಪ್ಪ ಅಥವಾ ಪ್ರಿಯಾಕೃಷ್ಣ, ಲಕ್ಷ್ಮಣ್ ಸವದಿ ಅಥಣಿಯಿಂದ ಕೊಡಲೇಬೇಕಾಗತ್ತೆ ಒಂದಲ್ಲ ಒಂದು ರೀತಿ, ಯಾಕಂದರೆ BJPಯಿಂದ ಬಂದಿದ್ದಾರೆ, ಇಲ್ಲಾಂದರೆ ವಾಪಸ್ ಹೋಗ್ತಾರೆ. M ಕೃಷ್ಣಪ್ಪ ವಿಜಯನಗರ ಬೆಂಗಳೂರು ಸಿಟಿ, ಪುಟ್ಟರಂಗಶೆಟ್ಟಿ ಚಾಮರಾಜನಗರ, SN ನಾರಾಯಣಸ್ವಾಮಿ ಇವರು ಕೂಡ ಅನೇಕ ಬಾರಿ ಹೇಳಿದ್ದಾರೆ ನಾವು ರೆಡಿ ಇದ್ದೀವಿ ಅಂತೇಳಿ ಬಂಗಾರಪೇಟೆಯಿಂದ, TD ರಾಜೇಗೌಡರು ಶೃಂಗೇರಿಯಿಂದ, ಇವ್ರದ್ದೆಲ್ಲ ಹೆಸರು ರೇಸಲ್ಲಿದೆ. ಓಕೆ, ಸುಮ್ಮನೆ ಆಗತ್ತಾ? ಆ ಖರ್ಚಿಗೆ ವಾಪಸ್ ಬರಬೇಕಲ್ಲ. DK ಶಿವಕುಮಾರ್ ಬಂದು ಕೂತ್ರೆ ಅವರ ಬಂಡವಾಳ ಹಾಕಿದ ದುಡ್ಡು ವಾಪಸ್ ಬರಬೇಕಲ್ಲ, ಸೊ ಅವರಿಗೆ ಸ್ಥಾನಮಾನ ಕೊಡಬೇಕಲ್ಲ. ಅವರೇ ಹೇಳ್ಬೋದು ನಮ್ಮನ್ನೇ ಮಾಡಿ ಅಂತೇಳಿ. DKಶಿ ಕೈ ಕೆಳಗೆ ಸಿದ್ದರಾಮಯ್ಯ ಆಪ್ತ ಬಡದವರು ಕೆಲಸ ಮಾಡ್ತಾರಾ? ಕಾಂಗ್ರೆಸ್ ಗೆಲ್ಲಲು ಸಿದ್ದರಾಮಯ್ಯನವರಷ್ಟೇ DKಶಿ ಕೂಡ ಕಾರಣ, ಎರಡು ಮಾತಿಲ್ಲ. ಫಲಿತಾಂಶ ಬಂದಾಗ DKಶಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ನಾನು ಮಾಡಿರುವ ಕೆಲಸಕ್ಕೆ ಕೂಲಿ ಕೇಳ್ತೀನಿ ಹೈಕಮಾಂಡ್ ಹತ್ರ, ಮುಂದಿನ ದಿನಗಳಲ್ಲಿ ಉತ್ತಮ ಸ್ಥಾನ ಸಿಗುವ ನಿರೀಕ್ಷೆ ಇದೆ. ಇಟ್ ಮೇ ಬಿ ಡಿಲೇಡ್ ನಾಟ್ ಡಿನೇಡ್, ಅದು ಸ್ವಲ್ಪ ದೀರ್ಘವಾಗಬಹುದು. ಅದು ರಿಪಬ್ಲಿಕ್ ಕನ್ನಡದ ಸಮಿಟ್ನಲ್ಲೇ ಹೇಳಿದ್ದು, ಅದು ದೀರ್ಘವಾಗಬಹುದು ಸಮಯ, ಆದರೆ ಸಿಗದೇ ಇರಲು ಸಾಧ್ಯವಿಲ್ಲ, ಸಿಕ್ಕೇ ಸಿಗತ್ತೆ. ಇಟ್ ಮೇ ಬಿ ಡಿಲೇಡ್ ನಾಟ್ ಡಿನೇಡ್. ಈಗ ಕೂಲಿ ಪಡೆದುಕೊಳ್ಳೋ ಕಾಲ ಬಂದೇ ಬಿಡುತ್ತಾ? ಅವ್ರು ಹೇಳಿದ್ರಲ್ಲ ನಾನು ಕೂಲಿ ಪಡ್ಕೋತೀನಿ, ಕೂಲಿ ಸಿಕ್ಕರು ಸಿದ್ದರಾಮಯ್ಯ ಆಪ್ತರು ಸುಮ್ಮನಿರ್ತಾರ? ಹಾಗಂತ ಸುಲಭವಾಗಿ ಕಟ್ಟಿಬಿಡ್ತಾರಾ? ಸತೀಶ್ ಜಾರಕಿಹೊಳಿ ಅವರಿವರೆಲ್ಲ ಆರಾಮ್ಸೆ ಇದ್ದು ಬಿಡ್ತಾರಾ? ಅಥವಾ ಅವರಿದ್ದರೂ ಕೂಡ ಅವರನ್ನು ಸಂಪುಟದಲ್ಲಿ ಉಳಿಸ್ಕೊಳ್ತಾರಾ? ಎಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಕೊನೆಗೆ ಹೇಳುವಂಥ ಮಾತು ಇಷ್ಟೇ, 2.5 ವರ್ಷ ಅಂತ ನಿಗದಿಯಾಗಿದ್ದರೆ ಈ ವರ್ಷ ಸಿದ್ದರಾಮಯ್ಯನವರು ಪಟ್ಟದಿಂದ ಕೆಳಗಿಳಿದು ಮತ್ತೊಬ್ಬರಿಗೆ ಪಟ್ಟ ಕಟ್ಟಬೇಕಾಗತ್ತೆ. ನೋಡೋಣ ಏನಾಗುತ್ತೆ.